ಈಗಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು, ಮುನ್ಸಿಪಾಲ್ಟಿ ಮುಖ್ಯ ಅಧಿಕಾರಿಗಳು, ಕಾರ್ಪೊರೇಷನ್ ಮುಖ್ಯ ಕಮಿಷನರ್ಸ್ಗಳನ್ನ ಉದ್ದೇಶಿಸಿ ಈಗಷ್ಟೇ ನಮಗೆ ಒಂದು ವಿ ಸಿ ಕಾನ್ಫರೆನ್ಸ್ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದೀವಿ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿರುವಾಗೆ 7 ನಗರ ಸ್ಥಳೀಯ ಸಂಸ್ಥೆಗಳಿದೆ, 3 ನಗರಸಭೆಗಳಿದೆ, 3 ಪುರಸಭೆಗಳಿದೆ, 1 ಪಟ್ಟಣ ಪಂಚಾಯಿತಿ ಇದೆ. ಒಟ್ಟು 7 ಸ್ಥಳೀಯ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿದೆ. ಇಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಿ ಇಲ್ಲಿಗೂ ಕೂಡ ಸಂಬಂಧಪಟ್ಟ ಹಾಗೆ ಒಂದು ನಿಯಮಗಳಿಗೆ ತಿದ್ದುಪಡಿಯನ್ನು ಸರ್ಕಾರ ಜಾರಿಗೆ ತಂದಿದೆ. ಆ ತಿದ್ದುಪಡಿ ಏನಪ್ಪ ಅಂತಂದರೆ, ಕರ್ನಾಟಕ ಮುನ್ಸಿಪಾಲಿಟೀಸ್ ಟ್ಯಾಕ್ಸೇಷನ್ ಬ್ರ್ಯಾಕೆಟಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ರೂಲ್ಸ್ 2025 ಇದರ ಡ್ರಾಫ್ಟ್ ಅನೌನ್ಸ್ ಮಾಡಿದರು. ಈಗ ಅದು ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಫೈನಲ್ ನೋಟಿಫಿಕೇಷನ್ ಕೂಡ ಆಗಿದೆ. ಫೈನಲ್ ನೋಟಿಫಿಕೇಷನ್ ಆದ ಮೇಲೆ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅನಧಿಕೃತವಾಗಿ ಇರತಕ್ಕಂಥ ಬಡಾವಣೆಗಳಲ್ಲಿ ಇರುವ ಮನೆಗಳು, ಕಟ್ಟಡಗಳು, ನಿವೇಶನಗಳು, ಅದು ಕಟ್ಟಡಗಳು ಬಂದಾಗ ಅದು ರೆಸಿಡೆನ್ಷಿಯಲ್ ಆಗುತ್ತೆ, ವಾಣಿಜ್ಯನ ಆಗುತ್ತೆ. ಇವುಗಳನ್ನು ಒನ್ ಟೈಮ್ ಮೆಷರ್ ಆಗಿ ಸರ್ಕಾರ ಒಂದು ಬಾರಿಯ ಸದಾವಕಾಶವನ್ನು ಸಾರ್ವಜನಿಕರಿಗೆ ಕಲ್ಪಿಸಿಕೊಡ್ತಾ ಇದೆ. ಆ ಪ್ರಕಾರ ಅವರು ಖಾತೆಯನ್ನು ಮಾಡಿಕೊಳ್ಳೋಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದೆ. ಇದು ಯಾವಾಗಿಂದ ಶುರು ಆಗ್ತಾ ಇದೆ ಅಂತಂದರೆ, ಈ ಆದೇಶ ಬಂದಿರತಕ್ಕಂಥದ್ದು ಈಗ ಫೈನಲ್ ಆಗಿದ್ದು. ಈ ಆದೇಶ ಅಂದರೆ ಈ ಒಂದು ನಿಯಮ 11/2/25 ಇವತ್ತಿನಿಂದ ಪ್ರಾರಂಭ ಆಗಿ 3 ತಿಂಗಳವರೆಗೆ ಅಂದರೆ 10/5/25 ದಯವಿಟ್ಟು ಡೇಟನ್ನು ನೆನಪಿಟ್ಕೊಳ್ಳಿ. ಇವತ್ತಿನಿಂದ ಪ್ರಾರಂಭವಾಗಿ 10/5/25 ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು, ಅಂದರೆ ಅವ್ರ ಮನೆ ಆಸ್ತಿ ಅನಧಿಕೃತ ಬಡಾವಣೆಯಲ್ಲಿದೆ ಅಥವಾ ರೆವಿನ್ಯೂ ಲೇಔಟ್ಸ್ ಅಂತ ಹೇಳೋಣ, ಸುಲಭವಾಗಿ ಅರ್ಥ ಆಗುತ್ತೆ ಜನಗಳಿಗೆ. ಅವರು ಒಂದು ಬಾರಿಗೆ ತಮ್ಮ ಸಂಬಂಧಪಟ್ಟಂಥ ಮುನ್ಸಿಪಾಲಿಟಿಗಳಿಗೆ, ಪಟ್ಟಣ ಪಂಚಾಯಿತಿಗಳಿಗೆ, ನಗರಸಭೆಗಳಿಗೆ ಹೋದರೆ ಅಲ್ಲಿ ಅವರು ಹೊಸದಾಗಿ ಒಂದು ಬಿ ಖಾತೆಯನ್ನು ಮಾಡಿಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಬಿ ಖಾತೆ ಅಂತಂದರೆ ಇವರುಗಳಿಗೆ 10/9/2024 ಇದು ಕಟ್ ಆಫ್ ಡೇಟ್ ನೆನ್ಪಿಟ್ಕೊಳ್ಳಿ. 10/9/2024 ಹಿಂದೆ ಯಾವುದೆಲ್ಲ ಅನಧಿಕೃತ ಆಸ್ತಿಗಳಿದೆ ಆ ಆಸ್ತಿಗಳಿಗೆ ಒಂದು ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿಂದನೇ ಶುರು ಆಗುತ್ತೆ ಬಿ ಖಾತಾ ಅಭಿಯಾನ. 10/9/2024 ಕಟ್ ಆಫ್ ಡೇಟ್. 10/9/2024 ಹಿಂದೆ ಇರತಕ್ಕಂಥ ನಮೂದಿಸಿರ್ತಕ್ಕಂಥ ನೋಂದಣಿ ಆಗಿರ್ತಕ್ಕಂಥ ಕೆಲವೆಲ್ಲ ನೋಂದಣಿ ಮಾಡ್ಕೊಂಡಿದ್ದಾರೆ, ಅಥವಾ ನಿಮಗೆ ಗೊತ್ತಿದೆ, ನೀವು ಜಮೀನು ತಗೊಂಡಿದ್ದೀರಿ, ಇದು ಮನೆ ತಗೊಂಡಿದ್ದೀರಿ, ಕಟ್ಟಡ ಕಟ್ಟಿದ್ದೀರಿ, ಇವೆಲ್ಲವೂ ಕೂಡ 10/9/24 ಹಿಂದೆ ಆಗಿದ್ದರೆ ಒನ್ ಟೈಮ್ ಮೆಷರ್ ಆಗಿ ಕರ್ನಾಟಕ ಸರ್ಕಾರ ಇವತ್ತಿನಿಂದ ಅವರಿಗೆ ಮುನ್ಸಿಪಾಲ್ಟಿಗಳಲ್ಲಿ ನಿಮ್ಗೆ ಗೊತ್ತಿದೆ 3 ಮತ್ತು 3A ಫಾರಮ್ಗಳು ಕೊಡ್ತಾರೆ. ಇದುವರೆಗೆ ಫಾರಮ್ ನಂಬರ್ 3ನಲ್ಲಿ ಖಾತಾ ಮಾಡಿಸ್ತಾಯಿದ್ರು. ಈಗ ಅವರಿಗೆ 3A ಖಾತಾವನ್ನು ಕೊಡುವಂಥ ಅಭಿಯಾನ ಪ್ರಾರಂಭ ಆಗುತ್ತೆ. ಇದು ನಾವು 3 ತಿಂಗಳು ಕಾಲಾವಕಾಶ ಸರ್ಕಾರ ಕೊಟ್ಟಿರೋದ್ರಿಂದ ನಮ್ಮ ಉದ್ದೇಶ ಎಲ್ಲ ಅಕ್ರಮ ಆಸ್ತಿಗಳೇನಿದೆ ಅನಧಿಕೃತ ಬಡಾವಣೆಗಳಲ್ಲಿ ಅವನ್ನೆಲ್ಲವೂ ಕೂಡ ಡಿಜಿಟಲೀಕರಣ ಆಗಬೇಕು ಮತ್ತು ಅವರಿಗೆ ಖಾತಾ ಸಿಗಬೇಕು. ಸರ್ಕಾರದ ಉದ್ದೇಶ ಏನಪ್ಪ ಅಂತಂದರೆ, ಈ ಎಲ್ಲ ಬಡಾವಣೆಗಳಿಗೂ ಸರ್ಕಾರ ಮೂಲಭೂತ ಸೌಕರ್ಯವನ್ನು ಕೊಟ್ಟಿದೆ. ನೀರು ಕೊಟ್ಟಿದೆ, ಚರಂಡಿ ಕೊಟ್ಟಿದೆ, ರಸ್ತೆ ಕೊಟ್ಟಿದೆ, ವಿದ್ಯುತ್ ಶಕ್ತಿ ಕೊಟ್ಟಿದೆ. ಆದರೆ ಯಾರು ಟ್ಯಾಕ್ಸ್ ಕಟ್ತಾ ಇರಲಿಲ್ಲ. ಇದರಿಂದ ಸರ್ಕಾರದ ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಗಳ ಆದಾಯಕ್ಕೂ ಕೂಡ ಖೋತ ಆಗಿತ್ತು. ಈಗೇನಾಗುತ್ತೆ, ಇವುಗಳಿಗೆ ನೀವು ಖಾತಾ ಮಾಡೋದ್ರಿಂದ 2 ಪ್ರಮುಖ, ಒಂದು ಆದಾಯ ಬರುತ್ತೆ, ಇನ್ನೊಂದು ಆ ಸಾರ್ವಜನಿಕರಿಗೆ, ಸಾಮಾನ್ಯವಾಗಿ ಎಲ್ಲರೂ ಬಡ ವರ್ಗ
ಮತ್ತು ಮಧ್ಯಮ ಕೆಳವರ್ಗದವರೇ ಇಲ್ಲಿರ್ತಕ್ಕಂಥ ಏನೋ ಆಸ್ತಿಯನ್ನು ಮಾಡ್ಕೊಂಡಿರ್ತಾರೆ. ಅವರಿಗೆ ಇದುವರೆಗೆ ಏನಾಗ್ತಾಯಿತ್ತು, ತಮ್ಮ ಹೆಸರಿಗೆ ಒಂದು ಸರ್ಕಾರದಿಂದ ಅಧಿಕೃತವಾದ ಖಾತೆ ಇರಲಿಲ್ಲ. ಖಾತೆ ಇಲ್ಲದೆ ಅವರು ಯಾವುದೇ ರೀತಿಯಾದ ವ್ಯವಹಾರಗಳು ಮಾಡೋಕ್ಕಾಗ್ತಾ ಇರಲಿಲ್ಲ, ಟ್ರಾನ್ಸಾಕ್ಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೋಗದೆ ಹೋದಾಗ ಇನ್ಫ್ಯಾಕ್ಟು ನಾನು ಸತ್ತರೆ ನನ್ನ ಮಕ್ಕಳಿಗೂ ಕೂಡ ಟ್ರಾನ್ಸಾಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸರ್ಕಾರ ಕಲ್ಪಿಸ್ಕೊಟ್ಟಿದೆ. ಏನಪ್ಪ ಅಂದರೆ, ಇದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದು ಯಾವುದೇ ಕಾರಣಕ್ಕೂ ಸಕ್ರಮೀಕರಣ ಅಲ್ಲ. ಇಟ್ ಈಸ್ ನಾಟ್ ರೆಗ್ಯುಲರೈಸೇಷನ್, ಇಟ್ ಈಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಗಿವಿಂಗ್ ಟ್ಯಾಕ್ಸಸ್ ಆ್ಯಂಡ್ ಆಲ್ಸೋ ಟ್ರಾನ್ಸಾಕ್ಟಬಲ್ ಪ್ರಾಪರ್ಟಿ ಮಾಡಲಿಕ್ಕೋಸ್ಕರ. ಯಾಕೆಂದರೆ ಸಕ್ರಮ ಅಲ್ಲ ಇದು, ಅಕ್ರಮ ಸಕ್ರಮ ಅಲ್ಲ, ಸಕ್ರಮ ರೆಗ್ಯುಲರೈಸೇಷನ್ ಅಲ್ಲ. ಒನ್ ಟೈಮ್ ಮೆಷರ್ ಆಗಿ ಸರ್ಕಾರ ಈ ಬಡ ಜನರ ಉದ್ದೇಶ ಗಮನದಲ್ಲಿಟ್ಟುಕೊಂಡು ಈ ಒಂದು ಅನುಕೂಲವನ್ನು ಮಾಡಿಕೊಡೋ ಕೆಲಸವನ್ನು ಮಾಡಿದೆ. ಅದು ನಮ್ಮ ಜಿಲ್ಲೆಯಲ್ಲಿ ಇವತ್ತಿಂದ ನಾವು ಪ್ರಾರಂಭ ಮಾಡ್ತೀವಿ. ನಾವೇ ಸ್ವತಃ ಮನೆಗೆ ಹೋಗಿ ಈ ಒಂದು ಅಭಿಯಾನವನ್ನು ನಾವು ಮಾಡಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲ್ಲ ಕಡೆಯೂ ಒಂದು ಹೆಲ್ಪ್ಲೈನ್ ಕೂಡ ಪ್ರಾರಂಭ ಈಗ ಆಲ್ರೆಡಿ ಮಾಡಿದ್ದೇವೆ. ಎಲ್ಲ ನಾವು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಲ್ಪ್ಲೈನ್ ಮಾಡಿದ್ದೇವೆ. ಆಮೇಲೆ ಒಂದು ರಿಜಿಸ್ಟ್ರ್ನಲ್ಲಿ ಎಂಟ್ರಿ ಮಾಡ್ತಕ್ಕಂಥ ಕೆಲಸವನ್ನು ನಾವೀಗ ಪ್ರಾರಂಭ ಮಾಡ್ತೇವೆ, 3A ಅಂತ. ಆಯಿತಾ? ಇದು ಹೆಂಗಪ್ಪ ಅಂದರೆ 2024-25 ಸಾಲಿಗೆ ಮಾತ್ರ 1 ವರ್ಷಕ್ಕೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕು. ಈಗ ನನ್ನ ಆಸ್ತಿ ಇದೆ, ನನ್ನ ಆಸ್ತಿ ಯಾವಾಗಿಂದ ಇದೆಯಪ್ಪ, ಕಟ್ ಆಫ್ ಡೇಟ್ ನಿಮ್ಗೆ ಹೇಳಿದೆ ಅಲ್ವಾ, 10/9/24 ಹಿಂದೆ ನನ್ನ ಆಸ್ತಿ ಇದೆ. ನಾನು ಈ ವರ್ಷ 24-25 ಸಾಲಿಗೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕು. 25-26ಕ್ಕೆ ರೆಗ್ಯುಲರ್ ಟ್ಯಾಕ್ಸ್ಗೆ ಬಂದುಬಿಡ್ತೀನಿ, ನಾನು ಟ್ಯಾಕ್ಸ್ ರೆಜಿಮ್ ಒಳಗಡೆ ಬಂದುಬಿಡ್ತೀನಿ ನಾನು. ಸೊ ಆವಾಗ ನನಗೇನಾಗುತ್ತೆ, ನಾನು ಎಲ್ಲ ರೀತಿಯಾದಂಥ ಟ್ರಾನ್ಸಾಕ್ಟ್ ಮಾಡುವಂಥ ಎಲ್ಲ ಅಧಿಕಾರವನ್ನು, ಹಕ್ಕನ್ನು ನಾನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಇದು ನಾನು ನಿಮಗೆ ಈ ಒಂದು ಕ್ಲಾರಿಟಿನ ಕೊಡಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ರೀತಿ ಆಗಬೇಕಾದ್ರೆ ಸಾಮಾನ್ಯವಾಗಿ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೀನಿ, ಎಲ್ಲೂ ಜನಜಂಗುಳಿ ಆಗದೇ ಇರುವ ಹಾಗೆ ಮತ್ತು ಮಿಡ್ಲ್ಮನ್ಗಳ ಹಾವಳಿ ಈ ಅವಕಾಶನ ಉಪಯೋಗಿಸ್ಕೊಂಡು ಸಾರ್ವಜನಿಕರಿಗೆ ದಾರಿ ತಪ್ಪಿಸಿ ಅವರಿಂದ ಶೋಷಣೆ ಮಾಡ್ತಕ್ಕಂಥ ಸಂದರ್ಭಗಳಿರ್ತವೆ. ನಾನು ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿ ಮಾಡ್ಕೋತೀನಿ, ತಾವು ಯಾವುದೇ ಕಾರಣಕ್ಕೂ ಮಿಡಲ್ಮನ್ಗಳು, ಮಧ್ಯವರ್ತಿಗಳ ಹಾವಳಿಗೆ ಬಲಿಯಾಗಬೇಡಿ. ಯಾಕೆಂದರೆ ನಮ್ಮ ಅಧಿಕಾರಿಗಳೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ, ನಿಮ್ಮ ವಾರ್ಡ್ಗಳಲ್ಲಿ ಅಭಿಯಾನಕ್ಕೆ ನಾವೇ ಮಾಡ್ತಾ ಇದ್ದೇವೆ. ಸೊ ನಾವೇ ಬಂದು ನಿಮ್ಮ ಖಾತೆಗಳಿಗೆ, ನಿಮ್ಮ ಆಸ್ತಿಗಳಿಗೆ ಖಾತೆಯನ್ನು ಮಾಡಿಕೊಟ್ಟು ಆ ಮೂಲಕವಾಗಿ ನಿಮ್ಮ ಹಲವಾರು ವರ್ಷಗಳಿಂದ ಇದ್ದಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಸರ್ಕಾರದ ಈ ಒಂದು ಆದೇಶದ ಮೇರೆಗೆ ನಾವು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ನಾಗರಿಕರು ಸರ್ಕಾರದ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತೇನೆ. ಆಮೇಲೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಬಿಡ್ತೇನೆ. ಒಟ್ಟು ಆಸ್ತಿಗಳ ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿ 7 ಸ್ಥಳೀಯ ಸಂಸ್ಥೆಗಳಿಂದ 1,46,687. 1,46,687. ಇದರೊಳಗಡೆ 52,700 ನಿವೇಶನಗಳಿದೆ, 81,266 ವಸತಿ ಕಟ್ಟಡಗಳು, ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಆಸ್ತಿಗಳು, 13,712 ವಾಣಿಜ್ಯ ಆಸ್ತಿಗಳು, ಕಟ್ಟಡಗಳು ನಮ್ಮಲ್ಲಿ ಇದೆ. ನಾನೀಗ ಮಾಹಿತಿ ನಮಗೆ ಸಿಕ್ಕಿರೋ ಪ್ರಕಾರ ಸುಮಾರು 33,171 ಅನಧಿಕೃತ ಆಸ್ತಿಗಳಿದೆ. 33,171 ಅನಧಿಕೃತ ಆಸ್ತಿಗಳಿದೆ. ಈ ಆಸ್ತಿಗಳಿಗೆ ಇವರೆಲ್ಲರಿಗೂ ಅಭಿಯಾನ ನಾವು ಮಾಡೋದ್ರ ಮುಖಾಂತರ 3 ತಿಂಗಳ ಅವಕಾಶದೊಳಗಡೆ ಇವ್ರು ಮಾಡ್ಕೋಬೇಕು. ಇದು ಒನ್ ಟೈಮ್ ಮೆಷರ್, ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಈ ಸದುವಕಾಶನ ಕಳ್ಕೋಬಾರ್ದು. ಮತ್ತು ಸರ್ಕಾರ ಇದನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಭಾಳ ಕಟ್ಟುನಿಟ್ಟಾಗಿ ಹೇಳಿದೆ. ಮತ್ತು ಅಧ್ಯಾದೇಶದಲ್ಲೂ ಕೂಡ ಈ ರೂಲ್ ಅಮೆಂಡ್ಮೆಂಟ್ ತಿದ್ದುಪಡಿಯಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಸರ್ಕಾರದ ಇನ್ನೊಂದು ಬಹಳ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಇನ್ನು ಮುಂದೆ ನಮ್ಮ ಕೋಲಾರ ಜಿಲ್ಲೆಯ ಯಾವುದೇ ಪಟ್ಟಣದಲ್ಲಿ, ನಗರದಲ್ಲಿ ಅನಧಿಕೃತ ಬಡಾವಣೆಗಳು ತಲೆ ಎತ್ತಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಆ ರೀತಿ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದಲ್ಲಿ ಸಂಬಂಧಪಟ್ಟಂಥ ಮುನ್ಸಿಪಲ್ ಅಧಿಕಾರಿಗಳ ತಲೆದಂಡ ಆಗುತ್ತೆ. ಅದು ಆ್ಯಕ್ಟ್ನಲ್ಲೇ, ರೂಲ್ನಲ್ಲೇ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ದಂಡ ವಿಧಿಸಿ ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಈ ಒಂದು ಏನು ಸರ್ಕಾರ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದೆ ಬಡವರ ಹಿತದೃಷ್ಟಿಯಿಂದ, ಇದನ್ನು ನಮ್ಮ ಸಾರ್ವಜನಿಕ ಬಂಧುಗಳು, ನಮ್ಮ ನಾಗರಿಕರು, ಕೋಲಾರ ಜಿಲ್ಲೆಯ ನಾಗರಿಕರು
ಪಟ್ಟಣವಾಸಿಗಳು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೋತೀನಿ. ಒಬ್ಬೊಬ್ಬರೇ ಕೇಳಿ. ಸರ್ಕಾರಿ ಜಾಗ ಮತ್ತು ಕೆರೆಗಳಲ್ಲಿ ಅಕ್ರಮ ಮನೆಗಳಿಗೆ ಹೌದು, ಸರ್ಕಾರಿ ಜಾಗಗಳಲ್ಲೂ ಸರ್ಕಾರಿ ಜಾಗದಲ್ಲಿದ್ದು ಅದನ್ನು ಡೆಮಾಲಿಷನ್ ಮಾಡ್ತೀವಿ ನಾವು, ಅದನ್ನು ತೆಗಿಸ್ತೀವಿ. ಅದು ಇದು ಈ ವ್ಯಾಪ್ತಿಯಲ್ಲಿ ಬರೋಲ್ಲ. ಕೋಲಾರ ನಗರದಲ್ಲಿ ಸರ್ ಕೆರೆಗಳಲ್ಲಿ ಮನೆಗೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲೂ ಕೂಡ ಅಧಿಕೃತವಾಗಿ ಖಾತೆ ಯಾರು ಕೊಟ್ಟಿಲ್ಲ. ಈಗಾಗಲೇ ಅವರು ಅರ್ಜಿಗಳು ಸಲ್ಲಿಸಿದ್ದಾರೆ, ನಮಗೆ ಮಾಡಿಕೊಡಿ ಅಂತ. ಇಲ್ಲ, ಅದನ್ನು ವೆರಿಫೈ ಮಾಡ್ತೀವಿ. ಸರ್ಕಾರಿ ಆಸ್ತಿ ಎಲ್ಲೇ ಇರಲಿ, ಅದು ಕೆರೆ ಇರ್ಬೋದು, ಕಟ್ಟೆ ಇರ್ಬೋದು, ಎಲ್ಲೇ ಇದ್ದರೂ ಅದೇನಾದರೂ ಒಂದು ವೇಳೆ ಅವರು ಆಸ್ತಿ ಏನಾದರೂ ಮಾಡ್ಕೊಂಡಿದ್ರೆ, ಕಟ್ಟಡ ನಿರ್ಮಾಣ ಮಾಡಿದರೆ ತೆರವುಗೊಳಿಸೋ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ, ಅದು ಮುಂದುವರಿಯುತ್ತೆ. ಓನರ್ಶಿಪ್ ಅಂತಂದರೆ ನೀವು ಆಲ್ರೆಡಿ ಟೈಟಲ್ ಡೀಡ್ ಬಂದಿದೆ, ನಿಮಗೆ ಸೇಲ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀರಿ, ಖಾತೆ ಆಗ್ತಾ ಇರಲಿಲ್ಲ. ನಾವು ಬರೀ ಖಾತೆ ಮಾಡಿಕೊಡ್ತಾ ಇದ್ದೀವಿ. ಓನರ್ಶಿಪ್ ನಿಮ್ಗೆ ಆಲ್ರೆಡಿ ಇದೆಯಲ್ಲ. ಒಟ್ಟು 5383 ಅನಧಿಕೃತ ಸ್ವತ್ತುಗಳಿಗೆ ಡಬಲ್ ಟ್ಯಾಕ್ಸನ್ನು ನಮ್ಮ ಜಿಲ್ಲೆಯಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು 2016ರ ಸರ್ಕಾರಿ ಆದೇಶದ ಪ್ರಕಾರ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ 5 ವರ್ಷದ ಹಿಂದೆ ಇರ್ಬೋದು, 10 ವರ್ಷದಿಂದ ಇರ್ಬೋದು, 8 ವರ್ಷದಿಂದ ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಆದರೆ ಈ ಸಾರಿ ಕೂಡ 24-25ಕ್ಕೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕು. 25-26ರಿಂದ ಸಿಂಗಲ್ ಟ್ಯಾಕ್ಸ್ ಬಂದುಬಿಡ್ತಾರೆ. ಅವ್ರಿಗೆ 3 ಮಾತ್ರ ಕೊಡ್ತಾಯಿದ್ರು, ಅನಧಿಕೃತ ಆಸ್ತಿ ಅಂತ ಹೇಳ್ತಾ ಇದ್ರು. 3A ಕೊಡ್ತಿರ್ಲಿಲ್ಲ, ಈಗ 3A ಕೊಡ್ತಾರೆ. ಹೇಳಿ. ನಾವು ಬರೀ ರೆಗ್ಯುಲರೈಸೇಷನ್ ಮಾಡ್ತಾ ಇಲ್ಲ ಅಂದರೆ ಸಕ್ರಮ. ನೀವು ಹೇಳ್ತಾ ಇದ್ದೀರಿ ಏನಂತಂದರೆ ಅವರು FIR ವೈಲೇಟ್ ಮಾಡಿದ್ದಾರೆ, ಅವರು ಕಂಪ್ಲೀಷನ್ ರಿಪೋರ್ಟ್ ತಗೊಂಡಿರೋದಿಲ್ಲ, ಬೈಲಾ ವೈಲೇಟ್ ಮಾಡ್ತಿದೆ ಅಂತ ಹೇಳಿದೆ. ನಾವು ಅದನ್ನು ರೆಗ್ಯುಲರೈಸ್ ಮಾಡ್ತಾ ಇಲ್ಲ, ಬರೀ ನಾವು ಟ್ಯಾಕ್ಸ್ ಪರ್ಪಸ್ಗೋಸ್ಕರವಾಗಿ ಟ್ರಾನ್ಸಾಕ್ಷನ್ಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಖಾತಾ ಮಾಡಿಕೊಡ್ತಾ ಇರೋದು. ಇಟ್ ಈಸ್ ನಾಟ್ ರೆಗ್ಯುಲರೈಸೇಷನ್. ಸಾಧ್ಯವೇ ಇಲ್ಲ, ಅದು ಗಮನಕ್ಕೂ ಬಂದಿದೆ. ಅದರ ಮೇಲೆ ಈಗಾಗಲೇ ನಾನು ಡಿಸಿಪ್ಲಿನರಿ ಆ್ಯಕ್ಷನ್ಗೆ 23 ಜನದ ಎಗೇನೆಸ್ಟು ಈಗಾಗಲೇ ನಾನು ಸರ್ಕಾರಕ್ಕೆ ವರದಿನೂ ಕೊಟ್ಟಾಗಿದೆ. ನೀವು ಹೇಳಿದ ನನಗೆ ಗೊತ್ತಿದೆ. ಕೇವಲ ಎಗ್ರಿಮೆಂಟ್ ಆಧಾರದ ಮೇಲೆ ಖಾತೆ ಆಗಿದ್ದರೆ ಅದು ಅಪರಾಧ, ಅದು ಕಾನೂನು ವಿರುದ್ಧ. ಅಂಥವ್ರ ವಿರುದ್ಧ ಈಗಾಗಲೇ ನಾವು ಕ್ರಮ ಜರುಗಿಸಿದ್ದೀವಿ. ಇಲ್ಲ, ಮುಂದಿನ ದಿನಗಳಲ್ಲಿ ಈಗ ನಗರ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ವ್ಯಾಪ್ತಿಯ ಒಳಗಿನ ಅನಧಿಕೃತ ಆಸ್ತಿಗಳಿಗೆ ಮಾತ್ರ ಈ ತಿದ್ದುಪಡಿ ಅನ್ವಯ ಆಗುತ್ತೆ. ಮುಂದಿನ ವರ್ಷಗಳಲ್ಲಿ ಸರ್ಕಾರದ ಚಿಂತನೆ ಇದೆ, ಗ್ರಾಮೀಣ ಪ್ರದೇಶಕ್ಕೂ ಇದು ಅನ್ವಯ ಆಗುತ್ತೆ ಮುಂದಿನ ದಿನಗಳಲ್ಲಿ. ನಾನು ಇನ್ನೂ ವರ್ಕೌಟ್ ಮಾಡಿಲ್ಲ, ಸಂಜೆ ಹೊತ್ತಿಗೆ ಕೊಡೋಕ್ಕೆ ಹೇಳಿದ್ದೀನಿ. 33,000 ನಮ್ಮ ಹತ್ರ ಅನಧಿಕೃತ ಆಸ್ತಿಗಳಿದೆ ಅಂತ ಹೇಳಿದ್ದಾರೆ. ಒಂದಷ್ಟು ಕೋಟಿಗಳು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಬರೋ ಸಾಧ್ಯತೆ ಇದೆ.